ನಮಸ್ತೆ ಎಲ್ಲರಿಗೂ. ಈ ದಿನ ನಮ್ಮ ನಾರಾಯಣಿ ಕಿಚನ್ನಲ್ಲಿ ನುಗ್ಗೆಕಾಯಿ ಬದನೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ. ಇದು ರೈಸ್ಗೆ, ಚಪಾತಿಗೆ, ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಕಡಿಮೆ ಸಮಯದಲ್ಲೇ ಮಾಡ್ಕೋಬೋದು. ಈಸಿಯಾಗಿರುತ್ತೆ ಮತ್ತು ಟೇಸ್ಟ್ಫುಲ್ ಆಗಿರುತ್ತೆ. ಇದನ್ನು ಮಾಡೋಣ ಬನ್ನಿ. ಕುಕ್ಕರು ನೀರಿಲ್ಲದೆ ಕಾದಿದೆ. ಒಂದು 3 ಟೀ ಸ್ಪೂನಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಕಾದಿದೆ. ಈಗ ಸಾಸಿವೆ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಒಂದು 7ರಿಂದ 8 ಬೆಳ್ಳುಳ್ಳಿ ಹಾಕಿದ್ರೆ ಸಾಕು. ಮೀಡಿಯಮ್ ಸೈಜ್ 2 ಈರುಳ್ಳಿ ಮತ್ತು ಕರಿಬೇವು. ಅರಿಶಿನ ಒಂದು ಚಿಟಿಕೆ ಹಾಕ್ಕೊಳ್ಳಿ. ಈ ರೀತಿ ಫ್ರೈ ಆದರೆ ಸಾಕು. ಒಂದು ಮೀಡಿಯಮ್ ಸೈಜ್ 2 ಟೊಮೆಟೊ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳಿ. ಗೊಜ್ಜಿಗೆ ಬೇಕಾಗಿರೋ ಸೊಪ್ಪು ಈಗಲೇ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಮೆಣಸಿನ ಪುಡಿ, ಅಚ್ಚ ಖಾರದ ಪುಡಿ. ನೀವು ಖಾರಕ್ಕೆ ತಕ್ಕನಂಗೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ, ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನುಗ್ಗೆಕಾಯಿ 1 ಕಪ್ಪು, ಬದನೆಕಾಯಿ 1 ಕಪ್ಪಷ್ಟು ಹಾಕ್ತಾಯಿದ್ದೀನಿ. ಈಗ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಒಂದು 2 ನಿಮಿಷ ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಎಣ್ಣೆಯಲ್ಲೇ ಸ್ವಲ್ಪ ಬಾಡಿಸ್ಕೊಬೇಕು. ನೋಡಿ, ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಬೆಂದಿರುತ್ತೆ. ಏನಪ್ಪ ಇದು ಕುಕ್ಕರಲ್ಲಿ ಬೇಯಿಸಿದ್ರೆ ಒಂದು ವಿಸಿಲ್ ಬಿಟ್ಟರೆ ಬೆಂದು ಹೋಗ್ಬಿಡುತ್ತೆ, ಕೈಗೆ ಸಿಗೋದಿಲ್ಲ ತರಕಾರಿಗಳು ಅಂತ ನೀವು ಅನ್ಕೋಬೋದು. ಪ್ರೆಷರ್ ಇನ್ನೇನು ಬರುತ್ತೆ ಅನ್ನೋವಾಗ ಆಫ್ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಚೆನ್ನಾಗಿ, ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಚೆನ್ನಾಗಿ ನೈಸಾಗಿ ರುಬ್ಕೊಬೇಕು. ಈಗ ಇದನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಗಟ್ಟಿಯಾಗಿ ಬೇಕಂದ್ರೂ ಗಟ್ಟಿಯಾಗಿ ಮಾಡ್ಕೊಳ್ಳಿ, ತೆಳ್ಳಗೆ ಬೇಕಂದ್ರೂ ತೆಳ್ಳಗೆ ಮಾಡ್ಕೊಬೋದು, ರೈಸ್ಗೂ ಹಾಕ್ಕೊಬೋದು. ಸ್ವಲ್ಪ ಗಟ್ಟಿಯಾಗಿದ್ದರೆ ಚಪಾತಿಗೆ ಮತ್ತು ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ಗ್ರೇವಿ ಥರ ನೋಡಿ, ಈ ಥರ ಇದೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಗಿರೋದ್ರಿಂದ ನಾನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೊಳ್ಳಿ. ಈಗ ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಇದಕ್ಕೆ ವೆಯ್ಟ್ ಹಾಕೋಣ. ಒಂದು ವಿಸಿಲ್ ಬರೋದಕ್ಕೆ ಮುಂಚೆನೇ ನಾವು ಸ್ಟವ್ನ ಆಫ್ ಮಾಡಿಬಿಡ್ಬೇಕು. ಎಣ್ಣೆಯಲ್ಲೇ ಅರ್ಧ ಬೆಂದಿರುತ್ತೆ, ಈಗ ಅರ್ಧ ಬೆಂದಿರುತ್ತೆ, ಸರಿ ಹೋಗುತ್ತೆ. ಅದನ್ನು ನಾನು ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ನೀವು. ಈಗ ಚೆಕ್ ಮಾಡೋಣ ಪ್ರೆಷರ್ ಹೋಗಿದೆ ಅಂತ. ಪ್ರೆಷರ್ ಹೋಗಿದೆ.
ನೋಡಿ ಯಾವ ರೀತಿ ಬಂದಿದೆ, ಸೂಪರಾಗಿ ಬಂದಿದೆ ನೋಡಿ. ಇದು ಗೊಜ್ಜು, ಇದು ಒಂದು ವಿಸಿಲ್ ಬರೋದಕ್ಕೆ ಮುಂಚೆನೇ ಆಫ್ ಮಾಡಬೇಕು. ವಿಸಿಲ್ ಇನ್ನೇನು ಬರುತ್ತೆ ಅನ್ನೋ ಸಮಯದಲ್ಲಿ ಆಫ್ ಮಾಡಬೇಕು. ನೋಡಿ ಬೆಂದಿದೆ ನೋಡಿ ನುಗ್ಗೆಕಾಯಿ, ನೋಡಿ ಬೆಂದಿದೆ. ಮತ್ತು ಅದೇ ರೀತಿ ಬದನೆಕಾಯಿನೂ ಬೆಂದಿದೆ ನೋಡಿ. ಆದ್ರೂ ಅದು ಮ್ಯಾಶ್ ಆಗಲಿಲ್ಲ, ಹಂಗೆ ಕ್ಲೀನಾಗಿ ಬದನೆಕಾಯಿ ಯಾವ ರೀತಿ ಇದೆಯೋ ಹಂಗೆ ಇದೆ. ಈಗ ಇದು ರೆಡಿಯಾಗಿದೆ, ಒಂದು ಬೌಲಲ್ಲಿ ಸರ್ವ್ ಮಾಡೋಣ. ನುಗ್ಗೆಕಾಯಿ ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ. ಇದನ್ನು ನೀವು ಮಾಡಿ ನೋಡಿ, ಟೇಸ್ಟ್ ಮಾಡಿ, ನನಗೆ ಕಮೆಂಟ್ಸ್ ಮಾಡಿ. ದಯವಿಟ್ಟು ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.